ಆತ್ಮೀಯ ವೀಕ್ಷಕರೇ, ಈಗ ನಾವು ಇರುವಂಥದ್ದು ಮಡಪ್ಪಾಡಿ ಗ್ರಾಮದ ಬಾಳಿಕಳದಲ್ಲಿ ಡಾಕ್ಟರ್ ನಂದಕುಮಾರ್ ಮತ್ತು ಮಂಜುಳಾ ದಂಪತಿಯ ಪುತ್ರ ಆಸ್ತಿಕ್ ರಾಘವ್ ಅವರು ನಿನ್ನೆ ಕೇರಳದ ಕಣ್ಣೂರು ಸಮೀಪ ಸಂಭವಿಸಿದಂತಹ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸುಳ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ತಂದು ಇದೀಗ ಅಲ್ಲಿಂದ ಮಡಪ್ಪಾಡಿಗೆ ತಂದು ಬಾಳಿಕಳದಲ್ಲಿರುವಂಥ ಹುಟ್ಟೂರು ಅಂದರೆ ನಂದಕುಮಾರ್ ಅವರ ಹುಟ್ಟೂರು ಅಲ್ಲಿ ಈಗ ಈ ಒಂದು ಅಂತಿಮ ಸಂಸ್ಕಾರ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಇಲ್ಲೂ ಕೂಡ ನೂರಾರು ಮಂದಿ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಆಸ್ತಿಕ್ ರಾಘವ್ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿರ್ಬೋದು, ಡಾಕ್ಟರ್ ನಂದಕುಮಾರ್ ಅವರ ಬಂಧುಗಳಿರ್ಬೋದು, ಈ ಊರವರಿರ್ಬೋದು, ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಘಟನೆ ನಡೆದಿರುವಂಥದ್ದು ಮೊನ್ನೆ ಶನಿವಾರ ತನ್ನ ಸಹಪಾಠಿಗಳೊಂದಿಗೆ ಆಸ್ತಿಕ್ ರಾಘವ್ ಅವರು ಕೇರಳದ ಕಣ್ಣೂರಿಗೆ ತೆರಳಿದರು. ತನ್ನ 3 ಸಹಪಾಠಿಗಳೊಂದಿಗೆ ಅವರು ಕೇರಳದ ಕಣ್ಣೂರಿಗೆ ತೆರಳಿರುವಂಥದ್ದು. ಓರ್ವ ಸಹಪಾಠಿಯ ಮನೆ ಅಲ್ಲಿ ಕಣ್ಣೂರಲ್ಲಿ ಆಗಿತ್ತು, ಇನ್ನೊಬ್ಬರ ಮನೆ ಮಡಿಕೇರಿಯಲ್ಲಿ ಆಗಿತ್ತು. ಹಾಗೆ 3 ಸಹಪಾಠಿಗಳೊಂದಿಗೆ ಅಲ್ಲಿಗೆ ಅವರು ತೆರಳಿರುವ ಸಂದರ್ಭ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಮಂಗಳೂರಿನ AB ಶೆಟ್ಟಿ ಮೆಮೋರಿಯಲ್ ಏನು ಕಾಲೇಜ್ ಇದೆ, ಅಲ್ಲಿ ಪ್ರಥಮ ವರ್ಷದ BDS ವಿದ್ಯಾರ್ಥಿಯಾಗಿದ್ದರು ಆಸ್ತಿಕ್ ರಾಘವ್ ಇವರು. ಮೊನ್ನೆ ಶನಿವಾರ ತೆರಳಿ ಆ ಸಹಪಾಠಿಯ ಮನೆಯಲ್ಲಿ ತಂಗಿ ಬೆಳಿಗ್ಗೆ ಪರಶಿನಕಡವು ದೇವಸ್ಥಾನಕ್ಕೂ ಕೂಡ ಅವರು ತೆರಳಿ ಆ ಬಳಿಕ ಮಧ್ಯಾಹ್ನ ಅವರ ಸಹಪಾಠಿಯ ಕಣ್ಣೂರಿನ ಮನೆಯಲ್ಲಿ ಊಟವನ್ನು ಮಾಡಿ ಆ ಬಳಿಕ ಕ್ಷೇತ್ರಕೊಳ ಅಂತ ಕರೆಯಲ್ಪಡುವಂಥ ಆ ಒಂದು ಕೊಳಕ್ಕೆ ಅವರು ತೆರಳಿದರು. ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿರುವಂಥದ್ದು. ಡಾಕ್ಟರ್ ನಂದಕುಮಾರ್ ಬಾಳಿಕಳ ಒಬ್ಬ ಉತ್ತಮ ವೈದ್ಯನಾಗಿ ಇಡೀ ಗ್ರಾಮಾಂತರ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡಿ 4-5 ತಿಂಗಳ ಹಿಂದೆ ರಿಟೈರ್ಮೆಂಟ್ ಆದು. ಈ ಸಂದರ್ಭದಲ್ಲಿ ಪುತ್ರ ಶೋಕ ಬಹಳ ನೋವು ತಂದಿರತಕ್ಕಂಥ ಒಂದು ಸಂಗತಿ ಆಗಿರುವಂಥದ್ದು. ಅವರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಬಹಳ ದೊಡ್ಡ ರೀತಿಯ ನೋವು. ಅವರು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಜಾಗರೂಕತೆ, ಡೆಂಗ್ಯೂ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು, ವಿಷದ ಬಗ್ಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಜಾಗರೂಕತೆ ಹೇಳುವಂಥ ವ್ಯಕ್ತಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು 20 ವರ್ಷದ ಒಬ್ಬ ಮಗನನ್ನು ಕಳ್ಕೊಂಡಿರುವಂಥದ್ದು ಬಹಳ ದುಃಖದಾಯಕವಾಗಿರುತ್ತ ಸಂಗತಿ. ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನಂದರೆ, ಪುತ್ರ ಶೋಕ ಅಂತಿರುವಂಥದ್ದು ಮರೆಯಲಾರದಂಥ ಒಂದು ಕಹಿ ಘಟನೆ. ನಮಗೆ ಇವತ್ತು ಬರ್ಬೋದು ಹೋಗ್ಬೋದು, ಆದರೆ ತಂದೆ ಮತ್ತು ತಾಯಿ ಮತ್ತು ಅವರ ಸಂಬಂಧಿಕರಿಗೆ ಇದನ್ನು ಯಾವುದೇ ರೀತಿಯಲ್ಲಿ ಅವರ ಜೀವನ ಪರ್ಯಂತ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥ ಏನಂತಂದರೆ, ಅವರಿಗೆ ಅವರು ನಂಬುವಂಥ ದೈವಗಳು, ಅದೇ ರೀತಿ ದೇವರುಗಳು ಸಂಪೂರ್ಣವಂಥ ಅನುಗ್ರಹವನ್ನು ಕೊಟ್ಟು ಅವರಿಗೆ ಆ ದುಃಖದಲ್ಲಿರ್ತಕ್ಕಂಥ ಮನಸ್ಸುಗಳನ್ನು ಸರಿ ಮಾಡಿ, ಮುಂದೆ ಒಬ್ಬಳು ಮಗಳಿದ್ದಾಳೆ, ಆ ಮಗಳು ತಮ್ಮ ಮಗ ಮತ್ತು ಮಗಳು ಅವಳಂತ ಹೇಳಿಕೊಂಡು ನೋಡಿ ಮುಂದಿನ ದಿವಸದಲ್ಲಿ ಆ ಭವಿಷ್ಯದಲ್ಲಿ ಅದನ್ನು ತಡ್ಕೊಂಡು ಅವರು ಜೀವನ ಮಾಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಬಹುಶಃ ಯಾವುದೇ ಮನೆಯವರಿಗೆ ಅಥವಾ ಯಾವುದೇ ತಂದೆ ತಾಯಿಗಳಿಗೆ ಈ ರೀತಿಯ ಆಘಾತಕಾರಿಯಾದಂಥ ಸುದ್ದಿಗಳು ಅಥವಾ ಮಕ್ಕಳ ಏನು ಮರಣ ಇದೆ ಅದನ್ನು ತಡೆಯೋದಕ್ಕೆ ಬಹಳ ಕಷ್ಟ. ಇವತ್ತು ಬಹುಶಃ ನಂದಕುಮಾರ್ ಡಾಕ್ಟ್ರ್ ಅವರು ಇಡೀ ಸುಳ್ಯದ ಸಮುದಾಯದ ಎಲ್ಲ ವರ್ಗದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾದವರು. ತನ್ನ ವೃತ್ತಿ ಜೀವನದಲ್ಲಿ ಅತ್ಯಂತ ಸರಳತೆಯಿಂದ ಮತ್ತು ಬಹಳ ಸೌಹಾರ್ದಯುತವಾಗಿ ತನ್ನ ವೃತ್ತಿ ಜೀವನವನ್ನು ನಡೆಸಿಕೊಂಡು ಬಂದವರು. ಅಂತಹ ಒಬ್ಬ ವ್ಯಕ್ತಿ ಮತ್ತು ಅವರ ಕುಟುಂಬಕ್ಕೆ ಇಂಥ ಒಂದು ಪರಿಸ್ಥಿತಿಯನ್ನು ಭಗವಂತ ನೀಡಬಾರದಿತ್ತು ಅನ್ನೋದು ಬಹುಶಃ ಬಹುತೇಕ ಜನರ ಮನಸ್ಸಿನ ಹಾರೈಕೆ. ಆದರೆ ವಿಧಿಯಾಟವನ್ನು ಯಾರಿಗೂ ಏನನ್ನು ಮಾಡಲಿಕ್ಕಾಗೋದಿಲ್ಲ. ಇವತ್ತು ಅವರು ತನ್ನ ವಂಶದ ಕುಡಿ ಮಗನನ್ನು ಕಳ್ಕೊಂಡಿದ್ದಾರೆ. ಅವರ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ದೊಡ್ಡ ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ನಂದಕುಮಾರ್ ಮತ್ತು ಅವರ ಮನೆಯವರಿಗೆ ಎಲ್ಲರಿಗೆ ಆ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ.
ನಿರೀಕ್ಷೆಗೆ ಇಲ್ಲದಂಥ ಒಂದು ವ್ಯವಸ್ಥೆ. ಡಾಕ್ಟ್ರು ನಂದಕುಮಾರ್ರ ಮಗ ಇವತ್ತು ಕೇರಳದಲ್ಲಿ ಸ್ವಿಮ್ಮಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಳುಗಿ ಸಾವನ್ನಪ್ಪಿರೋದು ನಮಗೆ, ನಮ್ಮ ಊರಿಗೆ, ಎಲ್ರಿಗೂ ಭಾಳ ದುಃಖವನ್ನು ತಂದಿದೆ. ಅವರು ನಂದಕುಮಾರ್ ಅವರು ಇಡೀ ಸುಳ್ಯ ತಾಲೂಕಿಗೆ ಭಾಳಷ್ಟು ಬೇಕಾಗಿರತಕ್ಕಂಥ ವ್ಯಕ್ತಿ. ಅವರು ಎಲ್ಲ ಕಡೆ ಇವತ್ತು ಗುತ್ತಿಗಾರಿನಲ್ಲಿಯೂ, ಇವತ್ತು ಈ ಮಡಪ್ಪಾಡಿ ಗ್ರಾಮದಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥವರು. ಮತ್ತು ಯಾವುದೇ ಎಲ್ಲರನ್ನೂ ಒಂದೇ ಮನೆಯಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ವ್ಯಕ್ತಿಗೆ ಹೀಗಾಗಿರತಕ್ಕಂಥದ್ದು ಕೇಳಿದಾಗ ಭಾಳ ನೋವು ಕಂಡಿದೆ. ಹಾಗಾಗಿ ಅವರಿಗೆ, ಅವರ ಎಲ್ಲರಿಗೆ, ಡಾಕ್ಟ್ರು, ಅವರ ಹೆಂಡತಿ, ಅವರ ಮನೆಯವರಿಗೆ ಈಗ ತೀರಿ ಹೋಗಿರತಕ್ಕಂಥ ಇದು ಅವರಿಗೆ ದೇವರು ಶಕ್ತಿ ಕೊಡಲಿ. ಅವರ ಜೀವನ ಇನ್ನೂ ಕೂಡ ಏನು ಅದನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿ ದೇವರು ಕೊಡಲಿ ಅಂತ. ಭಾಳ ಹೃದಯ ವೃದ್ಧವಾದಂಥ ಘಟನೆ. ಮನುಷ್ಯನ ಜೀವನದಲ್ಲಿ ಮಕ್ಕಳ ಮರಣವನ್ನು ಕಾಣುವಂಥದ್ದು ಭಾಳ, ಅದನ್ನು ತಡ್ಕೊಳ್ಳುವ ಶಕ್ತಿ ಭಗವಂತ ಅವರಿಗೆ ಕೊಡಲಿ, ಅವರ ಮನೆಯವರಿಗೆ ಕೊಡಲಿ. ಸಾಕಷ್ಟು ಜನರ ಜೀವ ಉಳಿಸಿದಂಥ ಡಾಕ್ಟ್ರಿಗೆ ಈಗ ಆಗಬಾರ್ದಿತ್ತು, ಆಗಿದ್ದು ವಿಧಿಯ ನಿಯಮವನ್ನು ಯಾರಿಗೂ ಏನು ಮಾಡಲಿಕ್ಕಾಗೋದಿಲ್ಲ. ಭಗವಂತ ಅವರಿಗೆ ತಡ್ಕೊಳ್ಳುವ ಶಕ್ತಿ ಕೊಡಲಿ. ಕಾರ್ಯಾಗಿರ್ತಕ್ಕಂಥ ವಿಷಯ ಬಹುಶಃ ಇದು ಕೇಳಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ ನಮಗೆ ಬಹುಶಃ ನಮಗೆ ಅಷ್ಟು ದುಃಖ ಆಗಬೇಕಿದ್ರೆ ಅವರ ಹೆತ್ತವರಿಗೆ ಅದನ್ನು ಡಾಕ್ಟ್ರು ಯಾವ ರೀತಿ ಅದನ್ನು ಸಹಿಸ್ಕೊಳ್ತಾರೆ ಅನ್ನುವಂಥದ್ದೇ ಬಹಳ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ ಮನುಷ್ಯ ಡಾಕ್ಟ್ರ್ ಅಂದರೆ ಅವರು ಆ ರೀತಿ ಇದ್ದವರು, ಮನುಷ್ಯರಿಗೆ ಯಾವ ರೀತಿ ಇದನ್ನು ಕೊಡಬೇಕು ಆ ರೀತಿ ಇದ್ದವರು. ಬಹುಶಃ ಎಲ್ರಿಗೂ ಸಾಂತ್ವನ ಹೇಳುವಂಥವ್ರಿಗೆ ಇವತ್ತು ಸಾಂತ್ವನ ಹೇಳುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಬಹಳ ನೋವಿನ ಸಂಗತಿ. ಬಹುಶಃ ಅವರ ದುಃಖನ ತಡೆಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತೀನಿ ಅಷ್ಟೇ. ಭಾಳ ಬೇಸರದ ಸನ್ನಿವೇಶಗಳು ಈ ಮನೆಯಲ್ಲಿ ಕಂಡು ಬರ್ತಾ ಇದೆ ನಮಗೆ ಭಾಳ. ಯಾಕೆಂದರೆ ಈ ದುಃಖದ ಸಂದರ್ಭದಲ್ಲಿ ಆ ಮನೆಯವರಿಗೆ ಆ ಭಗವಂತ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಬೇಡಬೇಕಷ್ಟೆ. ಮನೆಗೆ ಬೆಳಗಾಗಬೇಕಿದ್ದಂಥ ಬೆಳೆದು ನಿಂತಿರುವಂಥ ಹುಡುಗ ಇಲ್ಲ ಅಂತಾದಾಗ ಹೇಗೆ ಸಹಿಸಿಕೊಳ್ಬೇಕು ಅನ್ನುವಂಥ ಭಗವಂತ ಇಂಥ ಕಷ್ಟ ಯಾರಿಗೆ ಕೊಡಬಾರ್ದು. ಬಹುಶಃ ಸಮಾಜದಲ್ಲಿ ನಾವು ಎಷ್ಟೇ ಸಾಮರ್ಥ್ಯಗೆ ಅಥವಾ ಯಾವುದೇ ಇರ್ಬೋದು, ಆದರೆ ಇಂಥ ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಹೇಗೆ, ಅದನ್ನು ಇಲ್ಲದಾದಾಗ, ಮಕ್ಕಳು ಇಲ್ಲದಾದಾಗ ಅನ್ನೋದನ್ನು ಈ ಮನೆಯಲ್ಲಿ ನಾವು ನೋಡುವಾಗ ಭಾಳ ಕಂಡು ಬರ್ತಾ ಇದೆ ಬೇಸರ. ಹಾಗಾಗಿ ಆ ಭಗವಂತ ಮನೆಯವರಿಗೆ, ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಹಾಗೂ ಆ ಭಗವಂತನ ಇದರಲ್ಲಿ ಕಾಲಾದಂಥ ಆ ಹುಡುಗನಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ, ಆ ಮುಖಾಂತರ ಕುಟುಂಬಕ್ಕೆ ಸನ್ಮಂಗಲ ಆಗುವ ರೀತಿಯಲ್ಲಿ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆ ಕೂಡ ಮಾಡ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಅಗಲಿದ ಆಸ್ತಿಕ್ ರಾಘವ್ ಬಗ್ಗೆ ನುಡಿನಮನಗಳನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ಅತ್ಯಂತ ದುಃಖದಲ್ಲಿ ಈ ಪರಿಸರ ಕೂಡ ಇದೆ. ಯಾಕಂದರೆ ನೂರಾರು ಮಂದಿಯ ಜೀವ ಉಳಿಸಿದ್ದು ವೈದ್ಯರಾಗಿ ಡಾಕ್ಟರ್ ನಂದಕುಮಾರ್. ಆದರೆ ಅವರ ಸುಪುತ್ರನೇ ಇವತ್ತು ಅಗಲಿ ಹೋಗಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಬಹುಶಃ ಅಂಥ ಸಂದರ್ಭದಲ್ಲಿ ಈ ಪರಿಸರ ಕೂಡ ದುಃಖತಪ್ತವಾಗಿದೆ. ಈ ಬಾಳಿಕಳದ ಮನೆಯಿಂದ ರಿಪೋರ್ಟರ್ ದಯಾನಂದ ಕೊರತೋಡಿ ಜೊತೆ ದುರ್ಗಾಕುಮಾರ್ ನಾಯಕಿಗೆ ಸುದ್ದಿ ನ್ಯೂಸ್ ಸುಳ್ಯ. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, XL, XXL, XXL ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್,
ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9868598823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465238001.